ಅವ್ರು ಯಾವ ನೀವು ನಾನು ಹೇಳ್ತೀನಲ್ಲ ಇಲ್ಲ ಇಲ್ಲ ಅಲ್ಲ ಯಾರು ಮಾತಾಡಲಿ ಅಲ್ಲಿ ಅಲ್ಲ ಎಲ್ಲಿ ಪ್ರೂಫ್ ಎಲ್ಲಿದೆ? ಸುಮ್ಮನೆ ಯಾವನೋ ಟಿವಿಯಲ್ಲಿ ಮುಂದೆ ಹೊಡ್ಕೊಳ್ತಾನೆ ಅಂದ ತಕ್ಷಣ ಎಲ್ಲ ದೇಶ ಬದಲಾವಣೆ ಆಗ್ಬಿಡುತ್ತಾ? ದೇಶದ ಯುವಕರಿಂದ ಈ ಜಯ ಬಂದಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಸೋಷಿಯಲ್ ಮೀಡಿಯಾ ಮೂಲಕ. ಆ ಸೋಷಿಯಲ್ ಮೀಡಿಯಾಗಳೇ ಇಂದು ಅವರ ವಿರುದ್ಧ ತಿರುಗಿ ಬಿದ್ದಿದೆ ಎಂದು ಮಾಜಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಧು ಬಂಗಾರಪ್ಪ, ನೀಟ್ ಪ್ರತಿಭಟನೆಯಲ್ಲಿ ತಪ್ಪು ಮಾಡದವರಿಗೂ ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ವೇಳೆ ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹುಷಾರಾಗಿರಬೇಕು. ಯುವಕರು ದೇಶದ ಭವಿಷ್ಯ, ಅವರಿಗೆ ತೊಂದರೆ ಮಾಡುವ ಹಕ್ಕು ಯಾವುದೇ ಸರ್ಕಾರಕ್ಕೂ ಇರೋದಿಲ್ಲ. ಈ ರೀತಿಯ ಹೋರಾಟಗಳು ದೇಶದಲ್ಲೂ ಆಗಬಾರದು, ರಾಜ್ಯದಲ್ಲೂ ಆಗಬಾರದು. ಇದರ ನೇರ ಹೊಣೆಯನ್ನ ಕೇಂದ್ರ ಗೃಹ ಸಚಿವರು ಹೊರಬೇಕು. ಪ್ರತಿಭಟನೆಯಲ್ಲಿ ಎಲ್ಲೂ ಸಹ ದೇಶ ವಿರೋಧಿ ಘೋಷಣೆಗಳು ಕೂಗಿಲ್ಲ. ಎಲ್ಲಿದೆ ಸಾಕ್ಷಿ? ಆಕ್ರೋಶದ ಮೇಲೆ ಕೆಲ ಭಾಷೆಗಳು ಬರ್ತಾವೆ, ಸುಮ್ನೆ ಬರಲ್ಲ. ನರೇಂದ್ರ ಮೋದಿಯವರು ರಾತ್ರೋರಾತ್ರಿ ಎದ್ದು ತಪ್ಪು ಸೆಲ್ಫಿ ವಿಡಿಯೋ ಮಾಡ್ತಾರೆ, ಅಲ್ಲಿಗೆ ಅವರ ಹಣೆ ಬರಹ ಗೊತ್ತಾಗುತ್ತೆ ಎಂದು ಮಧು ಬಂಗಾರಪ್ಪ ತಿಳಿಸಿದ್ರು. ಒಂದು ಸಣ್ಣ ಬ್ರೇಕ್ನ ನಂತರ ಮಧು ಬಂಗಾರಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರಿಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಡೆಲ್ಲಿಯವ್ರು ಮಾಡ್ತಾರೆ, ಈಗೆಲ್ಲ ಹೋಗ್ತಾ ಇದ್ದಾರೆ ಎಲ್ಲರೂ. ಇವತ್ತು ಸಿದ್ದರಾಮಯ್ಯ ಸಾಹೇಬರು 12ವರೆಗೆ ಹೋಗ್ತಾರೆ. ಡೆಲ್ಲಿಯವರು ಒಳ್ಳೆ ಡಿಸಿಷನ್ಸ್ ತಗೊಳ್ತಾರೆ. ಡೆಲ್ಲಿಯವರು ಏನು ಡಿಸಿಷನ್ಸ್ ತಗೊಳ್ತಾರೆ ಅದಕ್ಕೆ ಯಾವುದು ಕೂಡ ಅದು ಅವ್ರಿಗೆ ಬಿಟ್ಬಿಡೋದು ಒಳ್ಳೇದು. ಅದ್ರ ಬಗ್ಗೆ ನಾನು ಹೆಚ್ಚು ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಅದು ಅವಶ್ಯಕತೆ ಇದೆ ಅಂತ ಹೇಳಿ ಭಾವಿಸೋದಿಲ್ಲ. ಅವರು ಒಳ್ಳೆ ತೀರ್ಮಾನಗಳನ್ನು ತಗೊಳ್ತಾರೆ, ಆ ತೀರ್ಮಾನಕ್ಕೆ ಬದಲಾಗುತ್ತೆ. ಕೋರ್ಟು ಅದು ನನಗನ್ಸುತ್ತೆ ಇವತ್ತೇನಾದರೂ ಆ ಜಯ ಬಂದಿದೆ ಅಂದರೆ ಈ ದೇಶದ ಯುವಕರಿಗೆ ಅವ್ರ ಭವಿಷ್ಯನ ರೂಪಿಸ್ತಕ್ಕಂಥ ಕೆಲಸವನ್ನು. ಯಾಕೆಂದರೆ BJP ಅವರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಅವರು ಅಧಿಕಾರಕ್ಕೆ ಬಂದಿದ್ದು ಈ ವಾಟ್ಸಪ್ ಇದ್ರೊಳಗೇನೆ, ಸೋಷಿಯಲ್ ಮೀಡಿಯಾನ ಇಟ್ಕೊಂಡು. ಈಗ ಅದೇ ಸೋಷಿಯಲ್ ಮೀಡಿಯಾ ಅವರು ವಿರುದ್ಧ ಬಿದ್ದಿದೆ, ಇವತ್ತು ಬಿದ್ದಿದೆ. ಅದರಲ್ಲಿ ಏನಾಗಿದೆ, ನಿಮ್ಮಂಥ ಮೈನ್ ಸ್ಟ್ರೀಮ್ ಮಾಧ್ಯಮದವರು ಕೆಲವು ತೊಂದರೆಗಳನ್ನು ಪಟ್ಟಿರೋದು ನಾವು ಕೂಡ ನೋಡಿದ್ವಿ. ಅದು ಹಂಗಾಗಬಾರ್ದು. ಅದು ಮೇಲ್ಮಟ್ಟದಲ್ಲಿ ಆಗಿರ್ತಕ್ಕಂಥ ತೊಂದರೆನ ಅವರು ಎಲ್ಲ ಯಾರಿದ್ದಾರೆ ಅವರೆಲ್ಲರೂ ಹೇಳಿದ್ದಾರೆ, ಅದನ್ನ ನಾನು ಮತ್ತೆ ಉಚ್ಚರಿಸಕ್ಕೆ ಹೋಗೋದಿಲ್ಲ. ಆದರೆ ಯುವಕರು ಬೀದಿಗೆ ಬಂದು ಹೋರಾಟ ಮಾಡ್ತಕ್ಕಂಥದ್ದು ಅವರು ಸಂಪೂರ್ಣವಾಗಿ ಜಯ ತಂದಿದ್ದಾರೆ. ಒಂದು ರೀತಿಯಲ್ಲಿ ಮಾರ್ಗದರ್ಶನ ಆಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಆದರೆ ಒಂದು ಏನು ಅವರು ತಪ್ಪು ಮಾಡಿದೆ, ಲಾಠಿ ಏಟು ಹೊಡೆಯೋದಿರಲಿ, ಆಮೇಲೆ ಅದಕ್ಕೆ ಒಂದು ಪ್ರೋಟೋಕಾಲ್ ಇರುತ್ತೆ. ಏನಾದರೂ ಒಂದು ಗಲಾಟೆ ಆದರೆ ಫಸ್ಟ್ ವಾರ್ನಿಂಗ್ ಕೊಡ್ತಾರೆ, ವಾರ್ನಿಂಗ್ ಆದಮೇಲೆ ನೀರು ಬಿಡೋದು, ಏನು ಆ ಜೆಟ್ ನೀರಲ್ಲಿ ಬಿಡ್ತಾರೆ, ಆಮೇಲೆ ಟಿಯರ್ ಗ್ಯಾಸ್ ಹಾಕೋದು, ಅದಾದಮೇಲೆ ಈ ಪೆಲೆಟ್ಸು, ಇದು ಒಂದು ಪೆಲೆಟ್ಸ್ ಅಂತ ಹೇಳಿ ಬರೋದಿಲ್ಲ, ಅದು ರಬ್ಬರ್ ಬುಲೆಟ್ಸು ಏನೋ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಆ ಪ್ರೋಟೋಕಾಲ್ ಮಾಡದೆ ಅವ್ರು ಬಂದಿರತಕ್ಕಂಥದ್ದು ಉದ್ದೇಶ ಏನು, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಆ ಕೆಲಸ ಮಾಡಬೇಕು. ಇವ್ರಿಗೆ ಹೊಡೆದು ಅಥವಾ ಓಡಿಸ್ಬಿಟ್ರೆ ಓಡೋಗ್ಬಿಡ್ತಾರೆ ಅಂತ ಹೇಳಿ ನನಗನ್ಸುತ್ತೆ. ಅದು ಓಡೋಗ್ಲಿಲ್ಲ, ಅವ್ರನ್ನ ಮತ್ತೆ ಸಂಘಟನೆಯನ್ನು ಮಾಡಿದ್ದಾರೆ. ಇವತ್ತು ಯಾವ ರೀತಿ ನಾವು ತಿರುಗಿ ಬೀಳ್ಬೋದು, ನಮ್ಮ ಹಕ್ಕನ್ನು ನಾವು ಹೆಂಗೆ ಪಡಿಬೋದು ಅಂತೇಳಿ ಕೊಟ್ಟಿದ್ದಾರೆ. ಎಲ್ಲ ಸರ್ಕಾರದವರು, ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಯಾಕಂದರೆ ಯುವಕರು ಯಾವತ್ತೂ ಕೂಡ ತಿರುಗಿ ಬೀಳ್ತಾರೆ, ಅವ್ರಿಗೆ ನ್ಯಾಯಬದ್ಧವಾಗಿರ್ತಕ್ಕಂಥ, ಯಾಕೆಂದ್ರೆ ನಮ್ಮ ದೇಶದ ಭವಿಷ್ಯ ಅವರು.
ಯಾವುದೇ ಕಾರಣಕ್ಕೂ ಆ ಭವಿಷ್ಯನ ತೊಂದರೆ ಮಾಡ್ತಕ್ಕಂಥ ಹಕ್ಕು ಯಾವುದೇ ಸರ್ಕಾರಗಳಿಗೆ ಇರೋದಿಲ್ಲ. ಅದು ಅವ್ರ ಹೋರಾಟಕ್ಕೆ ಬಂದು ಈ ರೀತಿ ಬರ್ತದೆ, ಈ ರೀತಿ ನಮ್ಮ ದೇಶದಲ್ಲಿ ಆಗಬಾರ್ದು, ರಾಜ್ಯಗಳಲ್ಲೂ ಆಗಬಾರ್ದು, ಅವರನ್ನು ವಿಶ್ವಾಸಕ್ಕೆ ತಗೊಂಡು ಮುಂದೆ ಹೋಗ್ಬೇಕಾಗ್ತದೆ. ಯಾಕೆಂದರೆ 30 ಜನರು ತೀರ್ಕೊಂಡೋದ್ರು ಮಕ್ಕಳು, ಕಾರಣ ಯಾರು ಅಂತ ಬರುತ್ತೆ. ಆದರೆ ಯಾರ್ಯಾರು ಲಾಠಿ ಚಾರ್ಜು ಮಾಡಿ ಅಮಾಯಕರಿಗೆ ಹೊಡೆತ ತಿಂದಿದ್ದಾರೆ, ಏನೇನು ತೊಂದರೆಗಳಾಗಿದ್ದಾವೆ, ಅದಕ್ಕೆ ಕಾರಣಕರ್ತರು ಯಾರು ಅಂತ ಹೇಳಿದರೆ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಆಗ್ತಾರೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಇವತ್ತು ಸಂಸದರು ಏನಿವತ್ತು ಪಾರ್ಲಿಮೆಂಟ್ ನಡೆಯುತ್ತೆ, ಅಲ್ಲಿ ಈ ವಿಚಾರನ ವಿರೋಧ ಪಕ್ಷದವರು ತಗೊಳ್ಬೇಕು, ಕೇಂದ್ರ ಸರ್ಕಾರದವರು ಅದಕ್ಕೆ ಉತ್ತರ ಕೊಡಬೇಕು. ಅವ್ರು ಯಾವ ನೀವು ನಾನು ಹೇಳ್ತೀನಲ್ಲ, ಇಲ್ಲ ಅಲ್ಲ, ಯಾರು ಮಾತಾಡಲಿ ಅಲ್ಲಿ ಅಲ್ಲ, ಎಲ್ಲಿ ಪ್ರೂಫ್ ಎಲ್ಲಿದೆ? ಸುಮ್ಮನೆ ಯಾವನೋ ಟಿವಿಯಲ್ಲಿ ಮುಂದೆ ಹೊಡ್ಕೊಳ್ತಾನೆ ಅಂದ ತಕ್ಷಣ ಎಲ್ಲ ದೇಶ ಬದಲಾವಣೆ ಆಗ್ಬಿಡುತ್ತಾ? ನಾನೇ ಹೇಳ್ತಾ ಇದ್ದೀನಲ್ಲ, ಎಷ್ಟೊಂದು ಕೆಲವು ತಪ್ಪುಗಳು ಅಲ್ಲಿ ಇರ್ತಕ್ಕಂಥ ಕೆಲವು ಲ್ಯಾಂಗ್ವೇಜಸ್ ಯಾಕೆ ಆಕ್ರೋಶದ ಮೇಲೆ ಬರ್ತಾವೆ, ಅದು ಸುಮ್ಮನೆ ಬರೋದಿಲ್ಲ. ಏನ್ CAA ಏನೇನು ತಗೊಂಡು ಎಲ್ಲೆಲ್ಲ ಹೋಗಿ ಹಾಕ್ಬಿಟ್ರೆ ಆಮೇಲೆ ಯುವಕರು ಮೋಸ್ಟ್ಲಿ ಇವ್ರ ಕಂಟ್ರೋಲ್ ಬರಲ್ಲ, ನಿಮ್ಮ ಕಂಟ್ರೋಲು ಬರಲ್ಲ, ತಿಳ್ಕೊಳ್ಳಿ. ಹೇಳಿ ಅವ್ರಿಗೆ ನ್ಯಾಯ ಏನು ಸಿಗಬೇಕೋ ಅದು ಮಾಡ್ತಾರೆ. ಈ ಥರ ತಪ್ಪು ದಾರಿನ ಹಿಡಿತಕ್ಕಂಥದ್ದು ನನಗನ್ಸುತ್ತೆ. ನರೇಂದ್ರ ಮೋದಿ ರಾತ್ರಿ ಎದ್ದು ಅವರೇ ಸೆಲ್ಫಿ ವಿಡಿಯೋ ಮಾಡ್ಕೊಳ್ತಾರೆ, ಅದು ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಅವ್ರ ಹಣೆ ಬರ ಏನು ಅಂತ ಹೇಳಿ ಗೊತ್ತಾಗುತ್ತಲ್ಲ. ಅದಕ್ಕೆ ನಾ ಹೇಳೋದು, ಜನರನ್ನ ವಿಶ್ವಾಸ ತಗೊಳ್ಬೇಕಾಗತ್ತೆ, ಕೇಂದ್ರ ಸರ್ಕಾರ ಆಡಳಿತದವ್ರು ಇರಲಿ ಯಾರೇ ಆಗಲಿ. ಸೊ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮತ್ತೆ ನಾನು ಜಾಸ್ತಿ ಏನು ಹೇಳೋದಕ್ಕೆ ಹೋಗ್ತೀನಿ.